ನಮಸ್ತೆ, ನಾನು ನಿಮ್ಮ ಶ್ವೇತಾ ನಾಗರಾಜ್. ಬನ್ನಿ ವಿಳೆದೆಲೆಯ ನಾಗವಲ್ಲಿ ಸಸ್ಯದ ಆಧ್ಯಾತ್ಮಿಕ ಮಹತ್ವ ತಿಳಿದುಕೊಳ್ಳೋಣ. ವಿಳೆದೆಲೆಯ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಎಲೆಯಾಗಿ ಪರಿಗಣಿಸಲಾಗಿದೆ. ಇದನ್ನು ನಾಗವಲ್ಲಿ ಎಂದು ಕರೆಯುತ್ತಾರೆ. ದೇವರ ಪೂಜೆ, ಹೋಮ, ಮದುವೆ, ಪವಿತ್ರ ಹಾಗೂ ಶುಭ ಕಾರ್ಯಕ್ರಮಗಳಲ್ಲಿ ವಿಳೆದೆಲೆ ಬಳಸುವುದು ಶ್ರೇಷ್ಠವೆಂದು ನಂಬಲಾಗಿದೆ. ವಿಳೆದೆಲೆಯ ಆಧ್ಯಾತ್ಮಿಕ ಮಹತ್ವ: ದೇವಿ ಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಕೃಪೆಯ ಸಂಕೇತ. ಪೂಜೆ ಪ್ರಾರಂಭಿಸುವ ಮುಂಚೆ ಈ ಮಂತ್ರವನ್ನು ಹೇಳಿ: ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠ ಸೂರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಪೂಜೆ ಈ ಮಂತ್ರವನ್ನು ಅರ್ಪಿಸಿ. ಪೂಜೆಯಲ್ಲಿ ಮನೆಗೆ ಶುಭ, ಸಮೃದ್ಧಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ. ಪೂಜೆಯಲ್ಲಿ ಅರ್ಪಿಸಿದರೆ ಭಕ್ತಿ, ಶ್ರದ್ಧೆ ಮತ್ತು ಮನಃಶಾಂತಿ ವೃದ್ಧಿಯಾಗುತ್ತದೆ. ಈ ಪೂಜೆಯನ್ನು ವಿಳೆದೆಲೆ ಗಿಡನ ಮನೆ ಒಳಗಡೆ ಪೂಜೆ ಮಾಡಿ ಮತ್ತು ನಿಮ್ಮ ಆಚೆ ಈಶಾನ್ಯ ಮೂಲೆ ಇಲ್ಲ ದೇವರ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಡೈಲಿ ನೀರು ಹಾಕಿ ಪೂಜೆ ಮಾಡಿದರೆ ಬೇಗ ನಿಮಗೆ ಲಕ್ಷ್ಮಿ ಕಟಾಕ್ಷ ಪ್ರತ್ಯೇಕವಾಗಿ ಬಳಸಲಾಗುತ್ತದೆ. ಭಾರತೀಯ ಸಂಸ್ಕೃತಿ ಮತ್ತು ಪಾರಂಪರ್ಯ ಮಹತ್ವ ಭಾಗ್ಯವಾಗಿದೆ. ವಿಳೆದೆಲೆ ಕೇವಲ ಒಂದು ಸಸ್ಯವಲ್ಲ, ಅದು ನಮ್ಮ ಸಂಸ್ಕೃತಿ, ಭಕ್ತಿ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಈ ಪೂಜೆ ಮಾಡುವಾಗ ಲಕ್ಷ್ಮಿ ಮತ್ತು ವೆಂಕಟರಮಣ ಸ್ವಾಮಿನ ವಿಳೆದೆಲೆಯಲ್ಲಿಟ್ಟು ಪೂಜೆ ಮಾಡಬೇಕು. ಮತ್ತು ಈ ಪೂಜೆ ಮಾಡುವಾಗ ಹಾಲನ್ನು ಅರ್ಪಿಸಬೇಕು. ಅರ್ಪಿಸಿ ಇದನ್ನು ನಾಗವಲ್ಲಿ ಅಂತ ಕರೆಯುತ್ತಾರೆ. ಮತ್ತು ಈ ಪೂಜೆಯನ್ನು ಮಾಡಿದ್ರೆ ನಿಮಗೆ ತುಂಬ ಬೇಗ ಲಕ್ಷ್ಮಿ ಕಟಾಕ್ಷ ಹೊಳೆಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಸಹ ಈ ಪೂಜೆಯನ್ನು ಮಾಡಿ. ನಮ್ಮ ಅನುಭವ ಸಕ್ಸಸ್ ಆಗಿದೆ.